ಹೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗಿಹ ನಿಖಿಲ ಗುಣ ತೃಣಜೀವರಲ್ಲಿ ಕಲ್ಪಿಸಿ ವಿಕುತಿಯಲ್ಲಿ ಮತ್ತೆ ಕ್ರಮದಿಂದ ದೇವದೇವಕಿ ಇಪ್ಪಳೆಂದರಿದು ಮತ್ತಿದೇ ಕ್ರಮದಿಂದ ಗುಣಿಸ್ತಾ ಲಕ್ಷ್ಮೀ ದೇವಿಗೆ ಇಷ್ಟಿದ್ದಾಳೆ ಅಂತ ತಿಳ್ಕೊಂಡು ಆ ವಿರಿಂಚನ ಜನನಿ ಹಿಂಗೆ ಮಾಡ್ತಾ ಹೋಗ್ಬೇಕಂತೆ. ಮಾಡಿದಾಗ ಆ ವಿರಿಂಚನ ಜನನಿ ಬ್ರಹ್ಮದೇವರ ತಾಯಿಯಾದ ಆ ಲಕ್ಷ್ಮೀ ದೇವಿ ಈತನ ಆವ ಕಾಲಕ್ಕೂ ಅರಿಯಳು. ಇಂಥ ಲಕ್ಷ್ಮೀ ದೇವಿ ಎಷ್ಟು ಕಾಲಕ್ಕೂ ಕೂಡ ಪರಮಾತ್ಮನನ್ನ ಪೂರ್ತಿ ಅರಿಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ನರನ ಪಾಡೇನು ಅಂತ, ಮನುಷ್ಯರ ಪಾಡೇನು ಆ ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಬ್ರಹ್ಮಜ್ಞಾನಿ ಆಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಏನ್ ಜ್ಞಾನಿ ಆಗಿದ್ದಾನವನು? ಯಾರಾದ್ರೂ ನಿಜವಾಗಿಯೂ ಬ್ರಹ್ಮಜ್ಞಾನಿ ಅಂತ ಅನಿಸ್ಕೊಳ್ಬೇಕಾದ್ರೆ ಯಾರು ಅನಿಸ್ಕೋತಾರೆ ಅಂದ್ರೆ, ನನಗೆ ಪರಮಾತ್ಮನಿಗೆ ಏನೇನೂ ಗೊತ್ತಿಲ್ಲ ಅಂತ ಯಾರಂತಾರ ಅವನು ನಿಜವಾಗಿಯೂ ಬ್ರಹ್ಮಜ್ಞಾನಿ. ಯಾಕೆ? ಪರಮಾತ್ಮನನ್ನು ಏನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಣಗಳು ಪರಮಾತ್ಮನಲ್ಲಿದೆ ಅಂತ ದಾಸರು ಬಹಳ ಅದ್ಭುತವಾದ ರೀತಿಯಲ್ಲಿ ಪರಮಾತ್ಮನ ಅಮಿತ ಗುಣಗಳನ್ನ ಲೆಕ್ಕ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವನ ಕಾಲ ಪ್ರವಾಹದ ಹೇಳಿದ್ರಲ್ಲ, ಕ್ಷಣ, ಲವ, ಪರಮಾಣು ಕಾಲ, ದೊಣಕ ಕಾಲ, ಮುಹೂರ್ತ, ಕಾಷ್ಠ, ಇದರಲ್ಲೆಲ್ಲ ಭಗವಂತನ ಒಂದೊಂದು ರೂಪ, ಒಂದೇ ರೂಪದಿಂದ ಎಲ್ಲ ಮಾಡಬಹುದು. ಆದರೂ ಕೂಡ ಅಚಿಂತ್ಯ ಮಹಿಮೆಯಿಂದ ಅನಂತ ರೂಪಗಳನ್ನು ಧಾರಣೆ ಮಾಡಿ ಆಯಾ ಕ್ಷಣಗಳಲ್ಲಿ ಆ ಕಾಲದಲ್ಲಿ ಬಂದು ನಮ್ಮ ದೇಹದ ಮೇಲೆ ಪರಿಣಾಮ ಮಾಡಿ, ಅದು ಒಬ್ಬರ ದೇಹ ಅಲ್ಲ, ಒಬ್ಬೊಬ್ಬರ ದೇಹದಲ್ಲಿ ಒಂದೊಂದು ರೀತಿ ಪರಿಣಾಮ, ಅವರವರ ಬುದ್ಧಿಗೆ ಒಂದೊಂದು ರೀತಿ ಪ್ರೇರಣೆ ಮಾಡ್ತಾನೆ. ಯಾವ ಕ್ಷಣ ಯಾರಿಗೆ ಅನುಕೂಲ ಅಮೃತಗಳಿಗೆ, ಯಾರಿಗೆ ವಿಷಗಳಿಗೆ ಆಯಾ ರೀತಿಯಾಗಿ ಪ್ರೇರಣೆ ಮಾಡ್ತಾನಂತ ಆ ಗಳಿಗೆಯಲ್ಲೇ ನಿಂತುಕೊಂಡು. ಪರಮಾತ್ಮನ ರೂಪಗಳ ವ್ಯಾಪಾರ, ಅದಕ್ಕೆ ಲಕ್ಷ್ಮೀ ದೇವಿಗೂ ಕೂಡ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅನ್ನೋದನ್ನು ಇಷ್ಟು ಹೇಳ್ತಾ ಇದ್ದಾರೆ. ಮುಂದೆ ಕ್ಷೀರದಧಿ ನವನೀತ ಘೃತದೊಳು ಸೌರಭ ರಸಾಶ್ವಯ ನೆನೆಸಿ ಶಾಂತಿರಮಣ ಜ್ಞಾನೇಚ್ಛಾ ಕ್ರಿಯಾಶಕ್ತಿ ಎಂದೆಂಬ ಈರೆರಡು ನಾಮದಲ್ಲಿ ಕರೆಸುವ ಭಾರತೀ ವಾಗ್ದೇವಿ ವಾಯು ಸರೋರುಹಾಸನರಲ್ಲಿ ನೆಲೆಸಿಹರು ಎಲ್ಲ ಕಾಲದಲ್ಲಿ. ಇದೆಲ್ಲ ಬರೇ ದೇಹಕ್ಕೆ ಸಂಬಂಧಪಟ್ಟಂತೆ, ಕಾಲಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಕ್ಕಿದ್ದ ಹಾಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅದರಲ್ಲಿರೋ ಭಗವದ್ ರೂಪಗಳನ್ನು ಹೇಳಿದ್ರು. ಇದೇನು ಭೋಜನ ರಸ ಸಂಧಿಯಲ್ಲೇ ಇದ್ದ ಪದ್ಯ ಇಲ್ಲಿಗೆ ಬಿದ್ದಿದೆಯೋ, ಅಥವಾ ದೇಹದ ದೇಹ ಬೆಳಿಬೇಕಾದ್ರೆ ಬೇಕಾದ ಆಹಾರ ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೋ ದಾಸರು? ಎರಡು ರೀತಿ ಆಗೋಗಿತ್ತು. ಅದು ಬಾಯಲ್ಲಿ ಹೇಳ್ತಾ ಹೇಳ್ತಾ ಪದ್ಯಗಳು ಹಿಂದು ಮುಂದಾಗಿ ಹಾಗೇ ಬರೆಸಿರೋ ಸಂಭವನೂ ಉಂಟು, ದಾಸರ ಇದೇ ಅರ್ಥ ಆಗದೇ ಇರೋ ಸಂಭವನೂ ಉಂಟು. ಮತ್ತು ಮಾತೃಕಾ ಸಂಧಿಯಲ್ಲಿ ಬರೇ ದೇಹದ್ದು ಹೇಳ್ತಾ ಬಂದು ಇಲ್ಲಿ ಹಾಲು, ಮೊಸರು, ನವನೀತ ಅಂದ್ರೆ ಬೆಣ್ಣೆ, ಘೃತ, ತುಪ್ಪ, ಅದರೊಳಗೆ ಸೌರಭರಸ ಅಂತನ್ನೋ ಹೆಸರಿನಿಂದ ಶಾಂತಿರಮಣ ಪರಮಾತ್ಮ ಅಲ್ಲಿ ನೆಲೆಸಿದ್ದಾನೆ. ಅನಿರುದ್ಧ ರೂಪಿ ಪರಮಾತ್ಮ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಅಂತ ಈರೆರಡು ನಾಮದಲ್ಲಿ ಕರೆಸುವ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ ಪರಮಾತ್ಮನಿಗುಂಟು. ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಅಂತ ಹಾಗೂ ಮಾಡ್ತಾರೆ. ಈರೆರಡಾಯ್ತು. ಆವಾಗ 4 ನಾಮದಿಂದ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಎಂಬುದಾಗಿ 4 ನಾಮದಿಂದ ಕರೆಸ್ತಕ್ಕಂತಹ ಪರಮಾತ್ಮ ಈ ಕ್ಷೀರಾದಿಗಳಲ್ಲಿ ಭಾರತೀ ವಾಗ್ದೇವಿ ವಾಯು ಸರೋರು ಹಾಸನರೇನಿದ್ದಾರೆ, ಕ್ಷೀರ, ದಧಿ, ನವನೀತ, ಘೃತ 4, ಹಾಲು, ಮೊಸರು, ಬೆಣ್ಣೆ, ತುಪ್ಪ. ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಅಂತ ಪರಮಾತ್ಮನ ನಾಮ. ಭಾರತೀ ವಾಗ್ದೇವಿ ಸರೋರು ಹಾಸನ ಬ್ರಹ್ಮದೇವರು, ಭಾರತೀಯಾದಿ 4 ದೇವತೆಗಳು, ಅವರಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಅಂತ ಕ್ಷೀರಾದಿ ಪದಾರ್ಥಗಳಲ್ಲಿ ಆ ದೇವತೆಗಳು, ಭಾರತ್ಯಾದಿ ದೇವತೆಗಳು, ಅವರಲ್ಲಿರುವ ಭಗವದ್ ರೂಪದ ವಿಚಾರವನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ವಸುಗಳೆಂಟು ನವಪ್ರಜೇಶರು, ಶ್ವಶನಗಣ ದೈವತ್ತು, ಶ್ವಶನಗಣ ವೈವತ್ತು, ಏಕಾದಶ ದಿವಾಕರರು, ಅನಿತೆ ರುದ್ರರು, ಅಶ್ವಿನಿಗಳು 1, ದಶವಿಹೀನ ಶತಾಖ್ಯ ಈ ಸುಮನಸರೊಳಗೆ ಚತುರಾತ್ಮ ನಿಯಾಮಿಸುವ ಬ್ರಹ್ಮ ಸಮೀರ ಖಗಪ ಫಣೀಂದ್ರರೊಳಗಿದ್ದು. ದೇವತೆಗಳಲ್ಲಿ ಭಗವಂತ ನೆಲೆಸಿದ ಕ್ರಮ ಹೇಳ್ತಾರೆ. ವಸುಗಳು 8, ವಸುದೇವತೆಗಳು ಅಂತ ಒಂದು ಗುಂಪಿದೆ ದೇವತೆಗಳಲ್ಲಿ. ವಸುಗಣ ಅಂತ 8 ಮಂದಿ ಇದ್ದಾರೆ. ಅದೇ ಭೀಷ್ಮಾಚಾರ ವಿಚಾರ ಎಲ್ಲ ಹೇಳ್ತಾ ಇದ್ದೀವಲ್ಲ, ದ್ಯೂ ಅಂತ 8ನೇ ವಸು, ಅಂಥ ವಸುಗಣ ಅಂತ ಒಂದಿದೆ, 8 ಜನರದ್ದು. 8 ಜನ ವಸುಗಳಾದರು. ವಸುಗಳು 8. ನವ ಪ್ರಜೇಶರು, ಪ್ರಜಾಪತಿಗಳು ಅಂತ 9 ಜನ ಪ್ರಜಾಪತಿಗಳಿದ್ದಾರೆ. ಬ್ರಹ್ಮದೇವರ ಮಕ್ಕಳವರು ನವ ಪ್ರಜಾಪತಿಗಳು ಅಂತ ಪ್ರಸಿದ್ಧಿ. ಮರೀಚಿ, ಅತ್ರಿ, ಅಂಗಿರಸು, ಪುಲಸ್ತ್ಯ, ಪುಲಹ ಅವರಿಗೆಲ್ಲ ಪ್ರಜಾಪತಿಗಳು ಅಂತ ಕರೀತಾರೆ. 9 ಪ್ರಜಾಪತಿಗಳು. ವಸುಗಳು 8, ನವ ಪ್ರಜೇಶರು,
ಶ್ವಶನ ಗಣ 50, ಮರುದ್ದೇವತೆಗಳ ಗಣ 50 ಅಂತ ಪರಿಗಣಿಸಿದರು. ಏಕಾದಶಿ ದಿವಾಕರರು 11 ಮಂದಿ ಆದಿತ್ಯರು. ನಿಜವಾಗಿಯೂ ಆದಿತ್ಯರು 12 ಜನ. 12 ಜನ ಆದಿತ್ಯರಲ್ಲಿ ಒಬ್ಬ ಆದಿತ್ಯ ಪರಮಾತ್ಮನೇ ಆಗಿದ್ದಾನೆ. ಭಗವಂತನೇ ಒಂದು ಆದಿತ್ಯ ದೇವಿಯ ಮಗನಾಗಿ ದ್ವಾದಶ ಆದಿತ್ಯರಲ್ಲಿ ಬಂದಿದ್ದಾನೆ. ಆದ್ರಿಂದ 90 ದೇವತೆಗಳಿಗೆ ನಿಯಾಮಕರು ಅಂತನ್ನುವಾಗ ಆ ಭಗವಂತನನ್ನು ಬಿಟ್ಬಿಡ್ಬೇಕು. ಅದರಿಂದ 11 ಆದಿತ್ಯರು. ಅನಿತೆ ರುದ್ರರು 11 ಜನ ರುದ್ರಗಣ. ಏಕಾದಶ ರುದ್ರರು ಅಂತ ಪ್ರಸಿದ್ಧಿ ಇದೆ. ರುದ್ರಗಣ ಅಂತ 11. ಇನ್ನು ಅಶ್ವಿನಿಗಳು 1. ಹೊಸಗೆಲ್ಲೇನಿದೆ ಇಲ್ಲಿ 1 ಅಂತಿದೆ. 2 ಅಂತಂದ್ರೆ ಅವಾಗ 90 ಆಗೋದಿಲ್ಲ, 91 ಆಗ್ತದೆ. ಅಶ್ವಿನಿಗಳು 2 ನಿಜವಾಗಿ ಇಬ್ಬರವರು ದೇವತೆಗಳು. ವಸುಗಳು 8, ನವಪ್ರಜೇಶರು, ಶ್ವಶನಗಣದ 50, ಅನಿತೆ ರುದ್ರರು, ಅಶ್ವಿನಿಗಳು 2 ಅಂತ ಮಾಡಿದರೆ 91 ಆಗ್ತದೆ. ಆದರೆ ದೇವತೆಗಳಲ್ಲಿ 90 ದೇವತೆಗಳ ಒಂದು ಗುಂಪು ಅಂತ ಪ್ರಸಿದ್ಧಿ ಇದೆ. ಚತುರ್ಭಿ ಸಾಕನ್ ಅವತಿಂಚನಾಮಭಿ ಚಕ್ರನ್ನ ವೃತ್ತಂ ವ್ಯತಿರವಿ ವಿಪತ್ತು ಅಂತ ವೇದದಲ್ಲಿ 90 ದೇವತೆಗಳನ್ನ ಚಕ್ರ ತಿರುಗಿಸಿದ ಹಾಗೆ ತಿರುಗಿಸ್ತಾನೆ ಪರಮಾತ್ಮ ಅಂತ ಒಂದು ವೇದ ಮಂತ್ರ ಇದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಅದನ್ನ. 90 ದೇವತೆಗಳನ್ನ ಚಕ್ರ ತಿರುಗಿದಂತೆ ತಿರುಗಿಸ್ತಾನೆ. ಆ 90 ದೇವತೆಗಳು ಅಂತ ಲೆಕ್ಕ ಬರಬೇಕಾದ್ರೆ ಇಲ್ಲೇನ್ ಮಾಡಿದ್ದಾರೆ ಈ ಪಾಠದಲ್ಲಿ? ಅಶ್ವಿನಿ ದೇವತೆಗಳು 1, ಅಶ್ವಿನಿಗಳು 1 ಅಂತ ಮಾಡಿದ್ದಾರೆ. 1 ಮಾಡೋದು ಸರಿಯಾಗುದಿಲ್ಲ, 90 ಆಗ್ತದೆ. ಆದ್ರೆ ಒಂದಿಟ್ಟೊಳಗೆ ಬರೋದಿಲ್ಲ. ಯಾಕೆ ಅಂದ್ರೆ ಇಬ್ಬರಿದ್ದಾರೆ ಅವರು, ಅಶ್ವಿನಿ ದೇವತೆಗಳು 2. ಹಂಗೆ ನೋಡಿದ್ರೆ ಒಂದು ಗುಂಪು ಅಂತ ಮಾಡ್ಲಿಕ್ಕೆ ಹೋದ್ರೆ ವಸುಗಳು 8 ಅನ್ನೋದನ್ನು ಸೇರಿಸಿ 1 ಅಂತ ಇಟ್ಕೋಬೇಕಾಗ್ತದೆ. ಅದಕ್ಕೆಲ್ಲ 8 ಅಂದ್ರೆ 8 ಜನ. ಹಾಗೆ ಅಶ್ವಿನಿ ದೇವತೆಗಳು 2 ಮಾಡಬೇಕು, ಆವಾಗ 91 ಆಗ್ತದೆ. ಅಲ್ಲಿ ನಮಗೆ ಇದಾದದ್ದು ಎಲ್ಲಿ ಅಂತಂದ್ರೆ ಶ್ವಶನಗಣ ಅಂತಿದೆಯಲ್ಲ, ಮರುದ್ದೇವತಾ ಗಣ 50 ಅಲ್ಲ, ನಿಜವಾಗಿ 49. ಮರುದ್ದೇವತಾ ಗಣ ಇರೋದು 49. ಇದು ಏಕೋನ ಪಂಚಾಶನ್ ಮರುದ್ಗಣ ಅಂತಲೇ. ಆ ಮರುದ್ಗಣ ಹುಟ್ಟಿದ್ದೇ ಹಾಗೆ. ತಿಥಿದೇವಿ ಗರ್ಭಧಾರಣೆ ಮಾಡಿದ್ಲು. ತಿಥಿದೇವಿಯ ಗರ್ಭಪಿಂಡವನ್ನ ಇಂದ್ರನನ್ನು ಕೊಲ್ಲೋ ಮಗ ಹುಟ್ಟುತ್ತಾನೆ ಅಂತ ತಿಳ್ಕೊಂಡು ಇಂದ್ರ ವಜ್ರಾಯುಧದಿಂದ ಪ್ರಹಾರ ಮಾಡಿದ. 7 ಹೋಳಾಯ್ತು, ಅದು ಜೀವಂತವಾಗಿತ್ತು. ಒಂದೊಂದು ಪಿಂಡಕ್ಕೆ ಮತ್ತೆ ಪ್ರಹಾರ ಮಾಡಿದ, ಮತ್ತೆ 7 ಆಯ್ತು. 7 49 ಮಂದಿ ಏಕೋನ ಪಂಚಾಶನ್ ಮರುದ್ಗಣ ಅಂತ ಪ್ರಸಿದ್ಧಿ ಅದು. ಆದ್ರೆ ಇಲ್ಲಿ ಶ್ವಶನಗಣದ 50 ಅನ್ನೋ ಪಾಠ ಬಂದ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ವಸುಗಳು 8, ನವಪ್ರಜೇಶರು, ಶ್ವಶನಗಣದ 7, ಏಕಾದಶ ದಿವಾಕರರು, ಅನಿತೆ ರುದ್ರರು, ಅಶ್ವಿನಿಗಳು 1 ಅಂತ ಮಾಡಿದ್ರೆ ಆ ಮಾತ್ರಕ್ಕೂ ಸರಿ ಹೋಗ್ತದೆ. ವಸುಗಳು 8, ನವಪ್ರಜೇಶರು, ಶ್ವಶನಗಣದ 7, ಏಕಾದಶ ದಿವಾಕರ, ಅನಿತೆ ರುದ್ರರು. ಆದ್ರೆ ಆ ಪಾಠ ಎಲ್ಲಿ ಸಿಕ್ಕಿಲ್ಲ. 49 ಅಂತ ಹಾಕಿದ್ರೆ ಛಂದಸ್ಸಿಗೆ ಭಂಗ ಬರ್ತದೆ, ಮಾತ್ರ ಗಣಕ್ಕೆ ಸರಿ ಹೋಗೋದಿಲ್ಲ. ಆ ರೀತಿ ಸಿಕ್ಕಿದ್ರೆ ಬಹಳ ಚೆನ್ನಾಗಿದೆ. 50 ಅನ್ನೋದ್ರ ಬದಲು 49 ಮಾಡಿದಾಗ ಅಶ್ವಿನಿ ದೇವತೆಗಳು 2 ಆಗ್ತಾರೆ. 90 ಜನರ ಗುಂಪು ಸರಿ ಹೋಗ್ತದೆ. 8 ಅಷ್ಟವಸುಗಳು, ನವಪ್ರಜಾಪತಿಗಳು, ಏಕೋನ ಪಂಚಾಶತ್ ಅಂದ್ರೆ 49 ಮರುದೇವತೆಗಳು, ಪರಮಾತ್ಮನನ್ನು ಬಿಟ್ಟು ಉಳಿದ ಆದಿತ್ಯರು, ಮತ್ತೆ ರುದ್ರರಂತೂ 11 ಇರೋದು ಸರಿ, ಅಶ್ವಿನಿಗಳು. ಆವಾಗ ದಶವಿಹೀನ ಶತಾಖ್ಯ ಅಂದ್ರೆ 10 ಕಡಿಮೆ 100. ದಶವಿಹೀನ ಶತಾಖ್ಯ ಈ ಸುಮನಸರೊಳಗೆ ಬ್ರಹ್ಮಾದಿ ದೇವತೆಗಳಲ್ಲಿ ಬ್ರಹ್ಮ, ಸಮೀರ, ಖಗಪ, ಫಣೀಂದ್ರರೊಳಗೆ 4 ರೂಪದಿಂದ ಇರತಕ್ಕಂತಹ ಪರಮಾತ್ಮ, ಚತುರ್ರೂಪಿಯಾದ ಪರಮಾತ್ಮನೇ ಈ 49 ದೇವತೆಗಳಿಗೆ ವಿಶೇಷವಾಗಿ ನಿಯಾಮಕನಾಗಿದ್ದಾನೆ. ವೇದದಲ್ಲಿ ಬರತಕ್ಕಂತಹ 90 ದೇವತೆಗಳ ಒಂದು ಗುಂಪಿದೆ, ವೇದ ಪ್ರತಿಪಾದ್ಯರಾಗಿದ್ದಾರೆ. ಅದು ತಿದ್ದಿದ್ದಾರೆ. ಕೆಲವು ಕಡೆ ಅಶ್ವಿನಿಗಳು 2 ಅಂತ ಮಾಡಿದ್ರೆ 91 ಆಗ್ತದೆ. ಅದಕ್ಕೆ ಅಶ್ವಿನಿಗಳು 1 ಅಂತ ಮಾಡ್ಕೊಂಡಿದ್ದಾರೆ. ಆದ್ರೆ ಇದು 2 ದೇವತೆಗಳು. ಅದಕ್ಕೆ ಶ್ವಶನಗಣ 50 ಅನ್ನೋದನ್ನೇ ಶ್ವಶನಗಣ 49 ಅಂತ ಮಾಡ್ಕೊಳ್ಬೇಕು. ಶ್ವಶನಗಣ 50 ಆಗುದು. ನಮ್ಮ ದೇಹದ ವಿಚಾರವನ್ನೇ ಹೇಳ್ತಾ ಬಂದಿದ್ದಾರಾದ್ರಿಂದ ದೇಹದಲ್ಲಿ ಧಾರಣೆ ಮಾಡತಕ್ಕಂಥ ಪಂಚ ಮುದ್ರೆಗಳಲ್ಲಿ ಭಗವದ್ ರೂಪ ಚಿಂತನೆ ಮಾಡ್ಬೇಕಂತ. ಮುದ್ರೆ ಹಾಕೊಳ್ಳುವಾಗಲೇ ಭಗವದ್ ರೂಪ ಚಿಂತನೆ ಮಾಡಬೇಕು. ತೋರುತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ, ಶಂಖದಲ್ಲಿ ಪ್ರತಿಹಾರ, ಗದೆಯಲ್ಲಿ ನಿಧನ, ಪದ್ಮದಲಿಪ್ಪ ಪ್ರಸ್ತಾವ, ಕಾರುಣಿಕ ನುದ್ಗೀತ ನಾಮದಿ ಮಾರಮಣನ ಐರೂಪಗಳ ಶಂಖಾರಿ ಮೊದಲಾದ ಆಯುಧಗಳೊಳು ಸ್ಮರಿಸಿ ಧರಿಸುತ್ತಿರು. ಶಂಖಗಳನ್ನು ಧರಿಸಬೇಕು. ಧರಿಸುವಾಗ ಈ ರೀತಿ ಚಿಂತನೆ ಮಾಡ್ರಿ ಅಂತಾರೆ. ಚಕ್ರದಲ್ಲಿ ಹಿಂಕಾರ ಅಂತಂದ್ರೆ ಅದೊಂದು ಭಗವದ್ ರೂಪ. ಸಾಮವೇದದಲ್ಲಿ 5 ಪ್ರಭೇದ: ಹಿಂಕಾರ, ನಿಧನ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ ಅಂತ 5 ಪ್ರಭೇದ ಇದೆ.
ಒಂದೊಂದರಲ್ಲಿ ಒಂದೊಂದು ಭಗವದ್ ರೂಪ ಅದರ ಮಹಿಮೆ ಬರ್ತದೆ. ಅದನ್ನೇ ಇಲ್ಲಿ ಶಂಖಾದಿಗಳಲ್ಲಿ ಚಿಂತನೆ ಮಾಡಬೇಕು. ಚಕ್ರ ಮುದ್ರೆ ಧಾರಣೆ ಮಾಡುವಾಗ ಹಿಂಕಾರ ನಾಮಕ ಪರಮಾತ್ಮ, ಶಂಖದಲ್ಲಿ ಪ್ರತಿಹಾರ, ಗದೆಯಲ್ಲಿ ನಿಧನ ಅನ್ನೋದು ಸಾಮವೇದ ಒಂದು ಭಾಗ, ಅದರಿಂದ ಪ್ರತಿಪಾದನಾದ ನಿಧನ ನಾಮಕ ಪರಮಾತ್ಮ. ಪದ್ಮದಲ್ಲಿ ಪ್ರಸ್ತಾವ, ಉದ್ಗೀತ ನಾಮದಿಂದ ಮಾರಮಣ ಲಕ್ಷ್ಮೀಪತಿಯಾದ ನಾರಾಯಣ ಉದ್ಗೀತ ನಾಮದಿಂದ ನಾರಾಯಣ ನಾಮ ಮುದ್ರೆಯಲ್ಲಿದ್ದಾನೆ. ಅದಕ್ಕೆ ಹಿಂಗೆ ಓದ್ಕೋಬೇಕು. ತೋರುತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ, ಶಂಖದಲ್ಲಿ ಪ್ರತಿಹಾರ, ಗದೆಯಲ್ಲಿ ನಿಧನ, ಪದ್ಮದಲ್ಲಿಪ್ಪ ಪ್ರಸ್ತಾವ, ಕಾರುಣಿಕನುದ್ಗೀತ ನಾಮದಿ, ಉದ್ಗೀತ ನಾಮದಿ ಅಲ್ಲ, ಕಾರುಣಿಕನುದ್ಗೀತ ನಾಮದಿ ಅಂತ ಮಾಡಿದ್ರೆ ನಾಮ ಅಂತ ಅದೊಂದು ಮುದ್ರೆ, ನಾಮ ಮುದ್ರೆ, ನಾರಾಯಣ ನಾಮ ಮುದ್ರೆ, ಓಂ ನಮೋ ನಾರಾಯಣಾಯ ಅಂತ ಬರೆದಿರೋ ಹಂಗು. ಉದ್ಗೀತ ಎಂಬ ಪರಮಾತ್ಮ ನಾಮದಿ ಅಂದ್ರೆ ನಾರಾಯಣ ನಾಮ ಮುದ್ರೆಯಲ್ಲಿದ್ದಾನೆ. ಈ ರೀತಿ ಮಾರಮಣನ ಐರೂಪಗಳನ್ನ ಶಂಖಾರಿ ಮೊದಲಾದ ಆಯುಧಗಳು, ಶಂಖ ಅಂದ್ರೆ ಶಂಖ ಮುದ್ರೆ, ಅರಿ ಅಂದ್ರೆ ಚಕ್ರ ಮುದ್ರೆ, ಅದೇ ರೀತಿ ಗದಾ ಪದ್ಮ ನಾರಾಯಣ ನಾಮ ಮುದ್ರೆಯಲ್ಲಿ ಚಿಂತಿಸ್ತಾ ಸ್ಮರಿಸಿ ಧರಿಸುತ್ತಿರು. ಅದರಲ್ಲಿ ಹಿಂಕಾರ ಅಂತಂದ್ರೆ ಪ್ರದ್ಯುಮ್ನನ್ನು ಇಟ್ಕೊಳ್ಬೇಕು. ಹಿಂಕಾರ ಅಂದ್ರೆ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಪ್ರತಿಹಾರ ಅಂತಂದ್ರೆ ಅನಿರುದ್ಧ. ನಿಧನ ಅಂತಂದ್ರೆ ಅದರಲ್ಲಿ ಸಂಕರ್ಷಣ. ಪ್ರಸ್ತಾವ ಅಂತಂದ್ರೆ ಪ್ರಸ್ತಾವ ಅಂತ ಬರೀತಾರೆ. ಪ್ರಸ್ತಾವ ಅಂದ್ರೆ ಮೊದಲನೇದ್ದು ಅಂತ, ಪ್ರಸ್ತಾವನೆ, ಪ್ರಾಸ್ತಾವಿಕ ಅಂತ ಹೇಳೋದುಂಟು. ಪ್ರಾಸ್ತಾವಿಕ ಅಂದ್ರೆ ಮೊದಲು ಮಾತಾಡೋದಕ್ಕೆ ಅಥವಾ ಮೊದಲು ಬರೆಯೋದಕ್ಕೆ ಪ್ರಾಸ್ತಾವಿಕ ಅಂತಾರೆ. ಮೊದಲಾದ ಅವತಾರ ಅಂತ ಅರ್ಥ. ಪ್ರಸ್ತಾವ ಅಂದ್ರೆ ಮೊದಲನೇ ಅವತಾರ ವಾಸುದೇವ ಅವತಾರ. ನಾರಾಯಣ ಮೊದಲು ವಾಸುದೇವನಾದ, ಆಮೇಲೆ ಪ್ರದ್ಯುಮ್ನ, ಆಮೇಲೆ ಸಂಕರ್ಷಣ, ಆಮೇಲೆ ಅನಿರುದ್ಧನಾದ. ಅದ ಪ್ರಸ್ತಾವ ಅಂತಂದ್ರೆ ವಾಸುದೇವನನ್ನು ಇಟ್ಕೊಳ್ಬೇಕು. ಉದ್ಗೀತ ಅಂದ್ರೆ ನಾರಾಯಣ, ಪ್ರಸ್ತಾವ ವಾಸುದೇವ, ಪ್ರತಿಹಾರ ಅನಿರುದ್ಧ, ಹಿಂಕಾರ ಅಂತಂದ್ರೆ ಪ್ರದ್ಯುಮ್ನ, ನಿಧನ ಅಂದ್ರೆ ಸಾವು, ನಿಧನಪ್ರದ ಸಂಕರ್ಷಣ ರೂಪಿ ಪರಮಾತ್ಮ ಸಂಹಾರಕರ್ತ. ಅದರಿಂದ ನಿಧನ ಅಂದ್ರೆ ಸಂಕರ್ಷಣ. ಆ ಸಾಮವೇದಕ್ಕೆ 5 ಪ್ರಭೇದಗಳಿಗೆ ಆ ಹೆಸರಿದೆ, ಪರಮಾತ್ಮನಿಗೂ ಅದೇ ಹೆಸರು. ಅದೇ ಸಂಕರ್ಷಣಾದಿ ರೂಪಗಳನ್ನು ಮುದ್ರೆಯಲ್ಲಿ ಚಿಂತನೆ ಮಾಡಿಕೊಂಡು ಧರಿಸುತ್ತಿರು ಅಂತ ನಿರೂಪಣೆ ಮಾಡಿದ್ದಾರೆ. ಮಾತೃಕಾ ಸಂಧಿಯಲ್ಲಿ ನಮ್ಮ ದೇಹದಲ್ಲಿ ಭಗವಂತನ ಚಿಂತನೆ ಮಾಡುವ ವಿಚಾರವನ್ನ ವಿಶೇಷವಾಗಿ ತಿಳಿಸಿ, ದೇಹದಲ್ಲಿ ಧಾರಣೆ ಮಾಡಬೇಕಾದಂತಹ ಪಂಚಮುದ್ರೆಗಳಲ್ಲಿ ಯಾವ ರೀತಿ ಪರಮಾತ್ಮನ ಸನ್ನಿಧಾನ ಇರ್ತದೆ ಅದನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ. ತೋರುತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ, ಶಂಖದಲ್ಲಿ ಪ್ರತಿಹಾರ, ಗದೆಯಲ್ಲಿ ನಿಧನ, ಪದ್ಮದಲಿಪ್ಪ ಪ್ರಸ್ತಾವ, ಕಾರುಣಿಕ ಉದ್ಗೀತ ನಾಮದಿ ಮಾರಮಣನ ಐರೂಪಗಳ ಶಂಖಾರಿ ಮೊದಲಾದ ಆಯುಧಗಳು ಸ್ಮರಿಸಿ ಧರಿಸುತ್ತಿರು. ಇದು ಆಗಿದೆ. ಚಕ್ರದಲ್ಲಿ ಹಿಂಕಾರ ಅಂದ್ರೆ ಪ್ರದ್ಯುಮ್ನ, ಶಂಖ ಮುದ್ರೆಯಲ್ಲಿ ಪ್ರತಿಹಾರ ಅಂತಂದ್ರೆ ಅನಿರುದ್ಧ, ಗದಾ ಮುದ್ರೆಯನ್ನು ಧಾರಣೆ ಮಾಡುವಾಗ ನಿಧನ ಅಂದ್ರೆ ಸಂಕರ್ಷಣ ರೂಪಿ ಪರಮಾತ್ಮ, ಪದ್ಮದಲ್ಲಿ ಪದ್ಮ ಮುದ್ರೆಯನ್ನು ಧಾರಣೆ ಮಾಡುವಾಗ ಪ್ರಸ್ತಾವ ಅಂದ್ರೆ ವಾಸುದೇವ, ಕಾರುಣಿಕನುದ್ಗೀತ ಅಂದ್ರೆ ನಾರಾಯಣ, ಕಾರುಣಿಕನಾದಂಥ ಉದ್ಗೀತ ಅಂದ್ರೆ ನಾರಾಯಣ ರೂಪಿ ಪರಮಾತ್ಮ, ನಾಮ ಮುದ್ರೆಯನ್ನು ಧಾರಣೆ ಮಾಡುವಾಗ ನಾರಾಯಣನನ್ನೇ ಚಿಂತನೆ ಮಾಡಬೇಕು. ಹೀಗೆ ಮಾರಮಣನ ಲಕ್ಷ್ಮೀಪತಿಯ ಐರೂಪಗಳನ್ನ ಶಂಖ, ಅರಿ ಅಂದ್ರೆ ಚಕ್ರ, ಶಂಖ ಅರಿ ಮೊದಲಾದ ಆಯುಧಗಳು ಸ್ಮರಿಸಿ ಧರಿಸುತ್ತಿರು. ತನುವೆ ರಥ, ವಾಗಭಿಮಾನಿ ಗುಣವೆನ್ನಿಸುವಳು, ಶ್ರೋತ್ರದಲ್ಲಿ ರೋಹಿಣಿ ಶಶಾಂಕರು, ಪಾಶಪಾಣಿಗಳು ಅಶ್ವವೆಂದೆನಿಸಿ, ಈನನ್ನು ಸಂಜ್ಞಾದೇವಿಯರು ಇಹರು, ಅನಲ ಲೋಚನ ಸೂತನೆನಿಸುವ ಪ್ರಣವಪಾದ್ಯ ಪ್ರಾಣನಾಮಕ ರಥಿಕನೆನಿಸುವನು. ಇದು ನಮ್ಮ ದೇಹವನ್ನ, ಈಗ ಸಮಗ್ರ ದೇಹವನ್ನ ಪರಮಾತ್ಮನ ರಥ ಅಂತ ಚಿಂತನೆ ಮಾಡಬೇಕಂತ. ನಮ್ಮ ದೇಹವೇ ಭಗವಂತನ ರಥ. ಇದಕ್ಕೆ ಮೂಲ ಪ್ರಮಾಣ ವಿಷ್ಣೋರಾಯತನಂ ದಿವ್ಯಂ ದೇಹಾಖ್ಯಂ ವೈಷ್ಣವಂ ರಥಂ ಸೂರ್ಯಶ್ಚ ಸೂರ್ಯಭಾರ್ಯಾಚ ಚಕ್ಷುರ್ದ್ವಯ ಸಮಾಶ್ರಿತೌ ವಾಜಿರೂಪವು. ನಮ್ಮ ಕಣ್ಣಿನಲ್ಲಿ ಸೂರ್ಯ ಮತ್ತು ಸಂಜ್ಞಾದೇವಿ, ಸೂರ್ಯನ ಹೆಂಡತಿ ಸಂಜ್ಞಾದೇವಿ ನೆಲೆಸಿದ್ದಾರೆ. ಅವರು ಅಶ್ವರೂಪರು, ಕುದುರೆಯಂತೆ. ಚಂದ್ರ ಮತ್ತು ಚಂದ್ರನ ಪತ್ನಿ ಕುದುರೆ ಕಟ್ಟುವ ಹಗ್ಗ ಇದ್ದ ಹಾಗೆ, ಹಯಪಾಶ. ತನುವೆ ರಥ, ಅದನ್ನೇ
ನಿರೂಪಣೆ ಮಾಡ್ತಾರೆ. ತನುವೇ ರಥ, ವಾಗಭಿಮಾನಿಯೇ ಗುಣವೆನಿಸುವಳು. ವಾಗಭಿಮಾನಿ ಅಂತಂದ್ರೆ ಉಮಾದೇವಿ, ಗುಣ ಅಂದ್ರೆ ಹಗ್ಗ. ಶ್ರೋತ್ರದಲ್ಲಿ ಕಿವಿಯಲ್ಲಿರ್ತಕ್ಕಂಥವರು ರೋಹಿಣಿ ಮತ್ತು ಶಶಾಂಕರು. ಅವರು ಅಶ್ವ, ಪಾಶಪಾಣಿಗಳ ಅಶ್ವವೆಂದೆನಿಸಿ, ಹಗ್ಗ ಕಟ್ಟಿದಂಥ ಅಶ್ವ. ಹಾಗೆ ಇನ ಮತ್ತು ಸಂಜ್ಞಾದೇವಿಯರು ಇಹರು. ಅದಕ್ಕೆ ಅನ್ವಯ ಹೇಗೆ ಮಾಡಬೇಕು ಅಂದ್ರೆ, ಅಶ್ವವೆಂದೆನಿಸಿ ಇನನು ಸಂಜ್ಞಾದೇವಿಯರು. ಯಾಕೆ ಪ್ರಮಾಣ ಆಗಿದೆ. ಸೂರ್ಯಶ್ಚ ಸೂರ್ಯಭಾರ್ಯಾಚ ಚಕ್ಷುರ್ದ್ವಯ ಸಮಾಶ್ರಿತೋ ವಾಜಿರೂಪವು ಅಂತಿರೋದ್ರಿಂದ ವಾಗಭಿಮಾನಿ ಗುಣವೆನಿಸುವಳು. ಶ್ರೋತ್ರದಲ್ಲಿ ರೋಹಿಣಿ ಶಶಾಂಕರು ಪಾಶಪಾಣಿಗಳು, ಹಗ್ಗವನ್ನು ಹಿಡ್ಕೊಂಡವರು. ಅಶ್ವವೆಂದೆನಿಸಿ ಇನನು ಅಂದ್ರೆ ಸೂರ್ಯ, ಸಂಜ್ಞಾದೇವಿಯರು ಇಹರು. ಅನಲ ಲೋಚನ ಅಂತಂದ್ರೆ ರುದ್ರದೇವರು ಅಂತ, ಮುಕ್ಕಣ್ಣ ಅಂತಾರೆ. 2 ಕಣ್ಣು, 3ನೇ ಕಣ್ಣಿನಲ್ಲಿ ಅಗ್ನಿ, ಆದ್ರಿಂದ ಅನಲ ಅಂತಂದ್ರೆ ಅಗ್ನಿ. ಲೋಚನ ಅಂದ್ರೆ ಅಗ್ನಿಯನ್ನ ಕಣ್ಣಲ್ಲಿ ಧರಿಸಿರ್ತಕ್ಕಂಥ ಉಮಾಪತಿ. ತತ್ಪತಿರ್ ಮನಸ್ಸಿ ಸ್ಥಿತ ಸಂಪ್ರೋಕ್ತ ಸಾರಥಿ. ಉಮಾಪತಿಯಾಗಿರ್ತಕ್ಕಂಥ ರುದ್ರದೇವರು ಸಾರಥಿ. ಅನಲ ಲೋಚನ ಸೂತ ನೆನೆಸುವ, ಪ್ರಣವಪಾದ್ಯ ಪ್ರಾಣನಾಮಕ ರಥಿಕ ನೆನೆಸುವನು. ಮುಖ್ಯ ಪ್ರಾಣದೇವರು ರಥಿಕರಾಗಿ ನಮ್ಮ ದೇಹದಲ್ಲಿ ನೆಲೆಸಿದ್ದಾರೆ ಅಂತ ಸಮಗ್ರ ದೇಹವನ್ನ ಪರಮಾತ್ಮನ ರಥ ಅಂತ ಭಾವಿಸಬೇಕು. ಅಮಿತ ಮಹಿಮನ ಅಪಾರ ಗುಣಗಳ ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿಗೆ ಅಮಿಸಲಾಪವೇ. ತದಭಿಮಾನಿಗಳೆಂದೆನಿಸಿಕೊಂಬ ಕಮಲ ಸಂಭವ ಭವ ಸುರೇಂದ್ರಾದ್ಯಮರರು ಅನುದಿನ ತಿಳಿಯಲು ಅರಿಯರು. ಮಹಿಮೆಗಳ ಆದ್ಯಂತ ಮಧ್ಯಗಳ ಅರಿವ ಸರ್ವಜ್ಞ. ಪರಮಾತ್ಮನ ಅಮಿತ ಮಹಿಮ, ಅಪಾರ ಮಹಿಮೆ, ಲೆಕ್ಕ ಇಲ್ಲದಷ್ಟು ಮಹಿಮವುಳ್ಳ ಪರಮಾತ್ಮನ ಅಪಾರ ಗುಣಗಳನ್ನ ವೇದ, ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಅವುಗಳು ಪರಮಾತ್ಮನನ್ನ ತಿಳಿಸೋದಿಲ್ಲ, ಪರಿಪೂರ್ಣವಾಗಿ ತಿಳಿಸೋದಿಲ್ಲ. ವೇದಗಳು ಕೂಡ ಭಗವಂತನನ್ನ ತಿಳಿಸಲಾರವು ಅಂತಾರೆ. ಅದಕ್ಕೂ ಒಂದು ಮಿತಿ ಇದೆ, ತಿಳಿಸಲಾರವು. ಪರಮಾತ್ಮನ ಗುಣ ಅಮಿತ. ಇನ್ನು ವೇದಾಭಿಮಾನಿಗಳಾಗಿರ್ತಕ್ಕಂಥ ಬ್ರಹ್ಮ ಇತ್ಯಾದಿಗಳು ಅವರಾದರೂ ತಿಳಿತಾರೋ, ಅವರು ಕೂಡ ಸಾಧ್ಯ ಇಲ್ಲ. ಸ್ವಮಹಿಮೆಗಳ ಆದ್ಯಂತ ಮಧ್ಯಗಳ ಅರಿವ ಸರ್ವಜ್ಞ. ಸರ್ವಜ್ಞನಾದ ಪರಮಾತ್ಮ ತನ್ನ ಮಹಿಮೆಗಳ ಆದ್ಯಂತ ಮಧ್ಯಗಳನ್ನ ತಿಳ್ಕೊಳ್ತಾನೆ ಅಂತ ಹೇಳೋ ಹಾಗೆ ಕಾಣಿಸ್ತದೆ. ಪರಮಾತ್ಮನ ಮಹಿಮೆಯ ಅಂತ್ಯ ಭಗವಂತನಿಗೂ ಗೊತ್ತಿಲ್ಲ ಅಂತಿದೆ ಶಾಸ್ತ್ರ. ಪರಮಾತ್ಮನ ಮಹಿಮೆಗಳ ಕೊನೆ ಎಷ್ಟು, ಭಗವಂತನ ಗುಣಗಳು ಎಷ್ಟು ಅನ್ನೋದು ಪರಮಾತ್ಮನಿಗೆ ಗೊತ್ತಿದೆಯೋ ಇಲ್ಲೋ ಅಂದ್ರೆ ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಅಂದ್ರೆ ಹಾಗಾದ್ರೆ ಪರಮಾತ್ಮ ಸರ್ವಜ್ಞ ಅಲ್ಲ ಅಂತ ಅರ್ಥ ಆಯ್ತು. ಶಾಸ್ತ್ರದಲ್ಲಿ ಇದನ್ನು ವಿಚಾರ ಮಾಡಿದ್ದಾರೆ. ಪರಮಾತ್ಮನ ಗುಣಗಳೇ ಮಿತಿ, ಇಷ್ಟು ಅನ್ನೋ ಮಿತಿ ಗೊತ್ತಿದೆಯೋ ಇಲ್ವೋ, ಗೊತ್ತಿಲ್ಲ ಅಂತಲೇ ಉತ್ತರ. ಹಾಗಾದ್ರೆ ಸರ್ವಜ್ಞ ಅಲ್ವೋ ಅಂತಂದ್ರೆ ಸರ್ವಜ್ಞ ಹೌದು. ಯಾವುದು ಇದೆಯೋ, ಯಾವುದು ಪ್ರಾಮಾಣಿಕವೋ ಅದನ್ನ ಪರಮಾತ್ಮ ತಿಳ್ಕೊಳ್ತಾನೆ. ಯಾವುದು ಇಲ್ಲ ಅದನ್ನು ತಿಳ್ಕೊಳ್ಳೋದು. ಭಗವಂತನ ಗುಣಗಳಿಗೆ ಅಂತ್ಯವೇ ಇಲ್ಲ, ಆದ್ರಿಂದ ಅದನ್ನು ತಿಳ್ಕೊಂಡಿಲ್ಲ. ಸರ್ವಜ್ಞ ಅಂದ್ರೆ ಇದ್ದದ್ದನ್ನು ತಿಳ್ಕೊಳ್ಳುವವನು ಸರ್ವಜ್ಞ ಅಂತ ಅರ್ಥ. ಇಲ್ಲದೆ ಇದ್ದದ್ದನ್ನೆಲ್ಲ ತಿಳ್ಕೊಂಡ್ರೆ ಸರ್ವಜ್ಞ ಆಗುದಿಲ್ಲ, ಅದು ಭ್ರಾಂತಿ ಆಗ. ಅದನ್ನ ಪರಮಾತ್ಮನ ಗುಣಗಳಿಗೆ ಮಿತಿ ಇಲ್ಲ. ಇಲ್ಲದೇ ಇರೋ ಮಿತಿಯನ್ನ ಪರಮಾತ್ಮ ತಿಳ್ಕೊಂಡಿದ್ದಾನೆ ಅಂತ ನಾವು ಹೇಳಬಾರ್ದು. ಆ ದೃಷ್ಟಿಯಲ್ಲಿ ಸ್ವಮಹಿಮೆಗಳ ಆದ್ಯಂತ ಮಧ್ಯಗಳ ಅರಿವ ಸರ್ವಜ್ಞ ಅನ್ನೋದಕ್ಕಿಂತ ಅರಿಯ ಸರ್ವಜ್ಞ ಅಂತ ಪಾಠ ಇದ್ರೆ ಬಹಳ ಚೆನ್ನಾಗಿರುತ್ತೆ. ಯಾಕೆ ಪ್ರಮಾಣ ಹಾಗೆ ಕೊಡ್ತಾರೆ. ಭಗವಂತನು ಕೂಡ ಪರಮಾತ್ಮನ ಗುಣಗಳನ್ನು ತಿಳ್ಕೊಂಡಿದ್ದಾನೆ. ಯಾವ ರೀತಿ ತಿಳ್ಕೊಂಡಿದ್ದಾನೆ ಅಂದ್ರೆ ಅನಂತ ಗುಣಗಳನ್ನು ಅನಂತ, ಅಂತ ಇಲ್ಲ ಅಂತ ತಿಳ್ಕೊಂಡಿದ್ದಾನಷ್ಟೇ ಹೊರತು ಅಂತವನ್ನು ತಿಳ್ಕೊಂಡಿಲ್ಲ. ಅಂತ ಇಲ್ವೇ ಇಲ್ಲ, ಆದ್ರಿಂದ ಅಂತವನ್ನು ತಿಳ್ಕೊಂಡಿಲ್ಲ. ಸರ್ವಜ್ಞನಾದ್ರಿಂದ ಅರಿವ ಅಂತಂದ್ರೆ ಅನಂತತ್ವೇನ ತನ್ನ ಗುಣಗಳನ್ನ ಅನಂತ ಎಂಬುದಾಗಿ ತಿಳ್ಕೊಂಡಿದ್ದಾನೆ. ನಿತ್ಯ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ನೆಲೆಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಉತ್ತಮಾಧಮ ಮಧ್ಯಮರ ಕೃತಕೃತ್ಯನಾಗುನ್ಮತ್ತನಾಗದೆ ಭೃತ್ಯ ನಾನೆಂದು. ಸಂಪತ್ತು ನಾವು ಉಪಯೋಗಿಸ್ತಕ್ಕಂಥ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲದೇನೆ ಉಪಯೋಗಿಸುವ ಸಂಪತ್ತು, ಮನೆ, ದೇಹ ಅಂದ್ರೆ ನಮ್ಮ ದೇಹ, ಆಗಾರ, ಮನೆ, ದಾರ, ಹೆಂಡತಿ, ಅಪತ್ಯ, ಮಿತ್ರಾದಿಗಳೊಳಗೆ ಮಕ್ಕಳು, ಮಿತ್ರರು ಎಲ್ಲರೊಳಗೂ ಕೂಡ ಪರಮಾತ್ಮ ಪ್ರತ್ಯಗಾತ್ಮ ಎಂಬ ಹೆಸರಿನಿಂದ ನೆಲೆಸಿದ್ದಾನೆ. ಅವರವರೊಳಗೆಲ್ಲ ನೆಲೆಸಿ ನಮ್ಮನ್ನ ಸಂತೃಪ್ತಿ ಪಡಿಸ್ತಾ ಇದ್ದಾನೆ. ಅವರಲ್ಲಿ ನೆಲೆಸಿದಂತಹ ಪ್ರತ್ಯಗಾತ್ಮ ಪರಮಾತ್ಮನೇ ತೃಪ್ತಿಪಡಿಸೋದು. ಉತ್ತಮರು, ಅಧಮರು, ಮಧ್ಯಮರು ಯಾರು ಮಾಡಿದ ಅವರ ಕೃತಕೃತ್ಯನಾಗಿ ಅವರನ್ನೆಲ್ಲರನ್ನೂ ಕೂಡ, ಯಾರೇ ಆಗಿರಲಿ ಉತ್ತಮರು ಮತ್ತು ಎಲ್ಲರನ್ನೂ ತೃಪ್ತಿಪಡಿಸೋದು ಪರಮಾತ್ಮನೇ. ಹೀಗೆ ತಿಳಿದು ಕೃತಕೃತ್ಯನಾಗು, ಉನ್ಮತ್ತನಾಗದೆ ನಾನೇ ಎಲ್ಲ ಮಾಡಿದೆ ಅವರು ತೃಪ್ತಿಪಡಿಸಿದರು ಅಂತ ಈ ರೀತಿ ಭ್ರಾಂತಿಗೊಳಗಾಗದೆ
ಭೃತ್ಯ ನಾನೆಂದು, ಪರಮಾತ್ಮನ ಭೃತ್ಯ ನಾನು ಅಂತ ಸದಾ ಭಾವಿಸ್ತಾ ಇರಿ ಅಂತ ಆದೇಶ ಕೊಟ್ಟಿದೆ. ದೇವದೇವೇಶನ ಸುಮೂರ್ತಿ ಕಳೇವರಗಳು ಅನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠಲನು ತಾವಲಿದು ಕಾರುಣ್ಯದಲ್ಲಿ ಭವನೋವ ಪರಿಹರಿಸುವನು. ಪ್ರವಿತತ ಪತಿತ ಪಾವನನು. ದೇವದೇವೇಶನ ಆ ಪರಮಾತ್ಮನ ಮೂರ್ತಿಗಳನ್ನು ಈ ರೀತಿ ಕಳೆಯವರ ಅಂದ್ರೆ ದೇಹದೊಳಗೆ ನಿರಂತರ ಸಂಭಾವಿಸ್ತಾ ಅದನ್ನೇ ಪೂಜಿಸ್ತಾ ನೋಡಿ ಸುಖಿಸುತ್ತಿರು. ಶ್ರೀವರ ಲಕ್ಷ್ಮೀಪತಿಯಾದಂಥ ಜಗನ್ನಾಥ ವಿಠಲ ಈ ರೀತಿ ನಮ್ಮ ದೇಹದಲ್ಲಿ ಪರಮಾತ್ಮನನ್ನು ತಿಳಿದವರಿಗೆ ಕಾರುಣ್ಯದಲ್ಲಿ ಅವರ ಭವನೋವ ಪರಿಹರಿಸುವನು ಅಂದರೆ ಸಂಸಾರದ ತಾಪತ್ರಯಗಳನ್ನು ಪರಿಹಾರ ಮಾಡಿ ಪತಿತ ಪಾವನನಾಗಿ ನಮ್ಮನ್ನ ಉದ್ಧಾರ ಮಾಡ್ತಾನೆ ಅಂತ ಈ ಸಂಧಿಯನ್ನ ಮಾತೃಕಾ ಸಂಧಿ ಬಹಳ ಮುಖ್ಯವಾದ ಸಂಧಿ. ಇದನ್ನು ಮುಕ್ತಾಯ ಮಾಡಿ ಇನ್ನು ಮುಂದಿಂದು ಉದಾತ್ತ ಅನುದಾತ್ತ ಸಂಧಿ ಅಂತ ಇದನ್ನು ಕರೀತಾರೆ.